ಹಲೋ ನಿರೀಕ್ಷಾ. ಹಲೋ ರುದ್ರಾ ಮಾಸ್ಟರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಿರೀಕ್ಷಾ ಅವರೇ, ಮದ್ವೆ ಆಗಿ ಈಗಷ್ಟೇ ಗಂಡನ ಮನೆಗೆ ಸೇರ್ಕೊಂಡಿದ್ದೀರಾ. ನಿಮ್ಮ ತಾಯಿನ ನಿಮ್ಮ ತವ್ರ ಮನೇಲಿ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ? ಅಯ್ಯೋ, ಅದು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ. ಟಫೆಸ್ಟ್ ಫೇಸ್ ಇನ್ ಮೈ ಲೈಫ್ ಅಂದ್ರೆ ಅದೇನೆ. ಪ್ರಾಬಬ್ಲಿ ಒಂದು 4 days ಅನ್ಸುತ್ತೆ ಅವ್ರಿಗೆ ಹಿಂಸೆ ಕೊಟ್ಬಿಟ್ಟಿದ್ದೀನಿ ನಾನಂತೂ. ನಮ್ಮಮ್ಮ ನೆನ್ಪಾಗ್ತಿದ್ದಾರೆ ಅಂತ. ಬಟ್ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ಎದ್ದಿದ ತಕ್ಷಣ ಅಮ್ಮ ಟವಲ್ಲು, ಅಮ್ಮ ಅದು ರೆಡಿ ಮಾಡು, ಅಮ್ಮ ತಿಂಡಿ ಕೊಡು, ಅಮ್ಮ ಕಾಲೇಜ್ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು ಅಂತ ಇದ್ದವಳು ಇವಾಗ ನಾನೆಲ್ಲ ಮಾಡಕ್ ಶುರು ಮಾಡಿದ್ದೀನಲ್ಲ. ಆ ಚೇಂಜ್ ಅವ್ರಿಗೆ ಮೇ ಬಿ ಅದೂ ನಮ್ಮ ಅಮ್ಮನೇ ಹೇಳ್ಕೊಟ್ಟಿದ್ದು. ಸೊ ನಾನಿವತ್ತು ಏನೇ ನಿಂತಿದ್ರು, ಏನೇ ಆಗಿದ್ರು, ಅದಕ್ಕೆ ಒಂದು ಸ್ಟ್ರಾಂಗೆಸ್ಟ್ ವುಮೆನ್ ನನ್ನ ಇನ್ಸ್ಪಿರೇಷನ್ ಅಂತಂದ್ರೆ ನಮ್ಮಮ್ಮ. ರುದ್ರಾ ಮಾಸ್ಟರ್, ಎಲ್ಲರೂ ನಿಮ್ಮನ್ನ ಅಮ್ಮನ ಮಗ ಅಂತ ಕರೀತಾರೆ. ಈಗ ಮದುವೆ ಆದ್ಮೇಲೆ ರುದ್ರಾ ಮಾಸ್ಟರ್ ಅಮ್ಮನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಮ್ಮ ಮುಂಚೆ ಇದ್ದಿದ್ದ ಪ್ರೀತಿ ಇವಾಗಿರೋ ಪ್ರೀತಿಗೆ ಏನು ಡಿಫ್ರೆನ್ಸ್ ಏನಿಲ್ಲ, ಸೇಮ್ ಪ್ರೀತಿನೇ ಇದೆ. ಆದರೆ ಇವಾಗ ಏನೇ ಆದರೂ ಅಮ್ಮನ ಕೇಳ್ತಿದ್ದೆ, ಇವಾಗ ಏನಾದರೂ ಹೆಂಡ್ತಿನ ಕೇಳ್ತೀನಿ, ಹೆಂಡ್ತಿ ಹೋಗಿ ಅಮ್ಮನಿಗೆ ಹೇಳ್ತಾರೆ, ಅಮ್ಮ ಈ ಥರ ರುದ್ರೋ ಇಷ್ಟು ಬೇಗ ಹೊರಡ್ತಾರಂತೆ, ಆ ಥರ ಈ ಥರ ಅಂತ ಹೇಳ್ತಾರೆ ಅಷ್ಟೇ. ನಾನು ಡಿಗ್ರಿ ಜಾಯ್ನ್ ಆಗಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಒಂದು ಡ್ಯಾನ್ಸ್ ಫೀಲ್ಡಿಗೆ ಬಂದ್ಬಿಟ್ಟೆ. ಆ ಡ್ಯಾನ್ಸ್ ಫೀಲ್ಡಿಗೆ ಬಂದಾಗ ನಮ್ಮಪ್ಪ ನಮ್ಮಮ್ಮ ತುಂಬ ಕಿತ್ತಾಡ್ತಿದ್ರು ಮನೇಲಿ. ಅಂದರೆ ನಮ್ಮ ತಂದೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ನಾನು ಇದ್ದಾಗಲೇ ಅವ್ನಿಗೊಂದೇನೋ ಒಂದು ಕೆಲಸ ಮಾಡಿಕೊಡ್ತಿದ್ದೆ, ಏನಾದರೂ ಮಾಡಿಕೊಡ್ತಿದ್ದೆ ಅಂತ ಹೇಳ್ತಿದ್ರು. ನನಗೆ ಅವಾಗ ಎಜುಕೇಷನ್ ಅಷ್ಟು ತಲೆಗೆ ಇದಾಗಿಲ್ಲ. ಆವಾಗ ಡೈಲಿ ನೈಟ್ ಮನೇಲಿ ಫೈಟಿಂಗ್ ನಡೀತಾನೆ ಇರುತ್ತೆ. ಅವಾಗೆಲ್ಲ ನಿಂತು ನನಗೆ ತುಂಬ ಸಪೋರ್ಟ್ ಮಾಡಿ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ತಾಯಿನೇ ಕಾರಣ, ನನ್ನ ತಂದೆನೂ ಕಾರಣ. ಅದ್ರಲ್ಲಿ ತುಂಬ ಸಪೋರ್ಟ್ ಮಾಡಿ ಬೆಳೆಸಿರೋ ನನ್ನ ತಾಯಿನೇ ಕಾರಣ. ತಾಯಿ ಬಗ್ಗೆ ಮಾತಾಡಿದ್ರಿ ನೀವು, ತಾಯಿ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ. ಈಗ ಆ ತಾಯಿಯನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣವಾ? ಖಂಡಿತ. ಎಸ್, ಹಂಸವೇಣಿಯವ್ರನ್ನ ನಾವೀಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿರೀಕ್ಷಾ ಅವರೇ, ರುದ್ರಾ ಅವರ ಲೈಫ್ ಅಲ್ಲಿ ಒಂದು ಮೆಮೊರೇಬಲ್ ಆಗಿರುವಂತ ಸರ್ಪ್ರೈಸ್ ನ ನೀವು ಪ್ಲಾನ್ ಮಾಡಿದ್ರಂತಲ್ಲ, ಏನದು? ಅದನ್ನ ವಿಟಿಯಲ್ಲೇ ನೋಡ್ಬಿಡೋಣ. ವಿಟಿಯಲ್ಲೇ ನೋಡೋಣ. ಓಕೆ, ಡೈರೆಕ್ಟ್ ವಿಟಿಯಲ್ಲಿ ನೋಡೋಣ. ವಿಟಿ ಪ್ಲೀಸ್. ಇವತ್ತು ನಾನು ರುದ್ರಾಗೆ ಮತ್ತು ಅವ್ರ ಅಮ್ಮಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ. ಅವ್ರ ಅಮ್ಮನ ಜೊತೆ ಅವರು ಇವತ್ತು ಫುಲ್ ಡೇ ಸ್ಪೆಂಡ್ ಮಾಡ್ತಾರೆ. ಯಾಕಂದರೆ ಮದರ್ಸ್ ಡೇ ಸ್ಪೆಷಲ್ ಅಲ್ವಾ, ಅವ್ರ ಖುಷಿ ಏನು ಹೇಳಿ, ಅವ್ರ ಅಮ್ಮ ಅಲ್ವಾ. ಸೊ ಅದಕ್ಕೆ ಇವತ್ತು ಅವ್ರಿಗೆ ಅವ್ರ ಅಮ್ಮಂಗೆ ಡೇ ಔಟ್ ಪ್ಲ್ಯಾನ್ ಮಾಡಿದ್ದೀನಿ. ಅವ್ರು ಇನ್ನೂ ಮಲಗಿದ್ದಾರೆ, ಹೋಗ್ಬಿಟ್ಟು ಎಬ್ಬರಿಸೋಣ. ಅವ್ರಿಗೇನು ಗೊತ್ತಿಲ್ಲ. ರುದ್ರಾ, ಗುಡ್ ಮಾರ್ನಿಂಗ್. ಅಲ್ಲಿ ನೋಡಿ, ಇವತ್ತೇನು ಕೆಲಸ ಇದ್ರು ಇವತ್ತೆಲ್ಲದಕ್ಕೂ ರಜಾ. ಇವತ್ತು ಡೇ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಹಾಯ್ ಮಾಡಿ. ಇವಾಗ ಇವ್ರನ್ನ ಎಬ್ಬರಿಸಾಯ್ತು, ಇವಾಗ ಅಮ್ಮನ ಕರೆಯೋಣ ಬನ್ನಿ. ಸೊ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಇವತ್ತು ನಿಮ್ಗೊಂದು ಸರ್ಪ್ರೈಸ್. ತಗೊಳ್ಳಿ. ಏನಿದು? ಕಾರ್ಕಿ. ಇವತ್ತು ನೀವು ಅಮ್ಮ ಫುಲ್ ಡೇ ಸ್ಪೆಂಡ್ ಮಾಡಬೇಕು ಅಮ್ಮ ಜೊತೆ ಡೇ ಔಟಿಂಗ್, ಓಕೆನಾ? ಏನಿದು ಸರ್ಪ್ರೈಸಾ? ಇವತ್ತು ನಿಮಗೆ ಅಮ್ಮಗಿಬ್ರು ಸರ್ಪ್ರೈಸ್ ನನ್ನ ಕಡೆಯಿಂದ. ಸರಿ ಪಾಪ, ಆಯ್ತು. ಸರಿ, ಇವಾಗ ಅಮ್ಮ ಕರೆಯೋಣ. ಏನಮ್ಮ ನೀನು ಹಿಂಗ್ ರೆಡಿ ಆಗಿದ್ಯಾ? ಹೆಂಗ್ ರೆಡಿ ಆಗಿದ್ದಾರೆ ಇಬ್ರು. ಸೊಸೆ ಸರ್ಪ್ರೈಸ್ ಕೊಟ್ಟಿದ್ದಾರಪ್ಪ ಇವತ್ತು, ನನಗೂ ಗೊತ್ತಿಲ್ಲ. ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ, ಅವರಿಬ್ರು ಆಚೆ ಹೋಗ್ಬರ್ತಾರೆ. ಓಕೆ, ಆಯ್ತು.
ಇವತ್ತು ನನ್ನ ಜೊತೆಲಿ ಇದನ್ನೆಲ್ಲ ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನ ದಿನ ನನ್ನ ಜೊತೆ ಸ್ಪೆಂಡ್ ಮಾಡ್ತಾ ಇರೋದು. ಇವು ತುಂಬ ಇವನ್ ಪ್ರೀತಿ, ಇವನಂದ್ರೆ ನನ್ನ ಮಗ ಅಂದರೆ. ಇಷ್ಟೊಂದು ದಿವಸದಿಂದ ಅನ್ಕೊಂತಿದ್ದೆ ನಿಂಗೊಂದು ಸೀರೆ ಕೊಡಿಸ್ಬೇಕು ಅಂತ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲಿದಲ್ವಾ, ಐಸ್ ಕ್ರೀಮ್ ತಿನ್ನಕ್ ಹೋಗೋಣ. ಐಸ್ ಕ್ರೀಮ್ ಅಂದ್ರೆ ಖುಷಿ ಅಲ್ವಾ? ಖುಷಿ, ಐಸ್ ಕ್ರೀಮ್ ಅಂದ್ರೆ ಖುಷಿ ಆಗುತ್ತೆ. ಯಾವ ಐಸ್ ಕ್ರೀಮ್ ಬೇಕಮ್ಮ? ತಗೋ, ಇದನ್ನ ನೋಡು. ನಾನು ದುಡಿಯೋಕೆ ಸ್ಟಾರ್ಟ್ ಮಾಡಿದಾಗಿಂದ ಈ ಥರ ಎಲ್ಲ ಏನು ಕೊಡಿಸಿಲ್ಲ. ಫಸ್ಟ್ ಟೈಮ್ ನಾನೇನು ಕೊಡಿಸಿಲ್ಲ. ಅಂದ್ರೆ ಅವ್ರಿಗೆ ತಗೊಳ್ಳಿ ಅಂತ ಇದು ಮಾಡಿಬಿಡ್ತೀನಿ. ಇದು ನಾನೇ ಕರ್ಕೊಂಡು ಹೋಗಿ ಕೊಡಿಸಿದ್ದು ಇದೆ ಫಸ್ಟ್ ಟೈಮ್. ಸ್ಪೆಷಲ್ ಅಲ್ವಮ್ಮ? ಖುಷಿ ಆಯ್ತು. ಅಮ್ಮ ಹೇಗನಿಸ್ತುಮ್ಮ? ತುಂಬಾ ಖುಷಿ ಆಯ್ತು. ಒಂದಿನ ಕರ್ಕೊಂಡೋಗಿದ್ದು ನಾನು ನಿಜವಾಗ್ಲೂ ಅವ್ನು ಕೋಟಿ ಕೊಟ್ರೂ ಬೇಡ ನನಗೆ. ಸೋ ಸ್ವೀಟ್. ಅಷ್ಟು ಖುಷಿ ಆಯ್ತು ನನಗೊಂದಿನ ಪೂರ್ತಿ ನನ್ನ ಜೊತೆಲಿ ಇದ್ನಲ್ಲ, ಹಾಗಾಗಿ ತುಂಬಾ ಖುಷಿ ಆಯ್ತು. ವೆರಿ ಸ್ವೀಟ್. ಅಮ್ಮ, ನಾವು ರುದ್ರ ನೋಡಿರೋದು ಇಲ್ಲಿ ಮುಗ್ಧ ಮಗು ಥರ ಸೈಲೆಂಟಾಗಿ ಕೂತಿರೋ ಅಂಥದ್ದು. ನೀವು ಚಿಕ್ಕದ್ರಿಂದ ನೋಡಿದ್ದೀರಾ ಅವನ ತರಲೇ ತುಂಟಾಟಗಳು ಏನಾದರೂ ನೀವು ಹೇಳಿ? ಒಂದೊಂದಲ್ಲ, ಸ್ಕೂಲ್ಗೆ ಹೋಗುವಾಗ ಮತ್ತೆ ಕಾಲೇಜ್ಗೆ ಹೋಗುವಾಗ ಮತ್ತೆ ಡ್ಯಾನ್ಸ್ ಅಂದರೆ ಸುಳ್ಳು ಹೇಳಿ ಹೋಗಿ ಹುಡುಗರ ಜೊತೆಲಿ ಸುತ್ಕೊಂಡ್ಬರೋದು. ಹಂಗಲ್ಲ, ಒದೆ ಎಷ್ಟೊಂದು ಒದೆ ತಿಂದಿದ್ದಾನೆ. ಬರೆಯೆಲ್ಲ ಹಾಕಿದ್ದೀನಿ, ಬಿಸಿನೀರು ಕುದಿಯೋ ನೀರು ಬಿಸಿನೀರು ತಲೆ ಮೇಲೆ ಸುರ್ತಿದ್ದೀನಿ. ಏನಕ್ಕೆ ಅವೆಲ್ಲ ಮಾಡಿದ್ರಮ್ಮ? ನಮ್ಮೂರಿಗೆ ಹೋಗಿದ್ವಿ, ಅಲ್ಲಿ ಕುಂಭಾಭಿಷೇಕ ಇತ್ತು. ಈ ಥರದ್ದೆಲ್ಲ ನಂಗೆ ಭಾಳ ಇಷ್ಟ. ನೀನು ಆ ಕಡೆ ಹೋಗಿದ್ರ ಈ ಥರ ವಿಚಾರ, ಅದು ಕಂಡವ್ರ ಮನೆ ವಿಷಯ ಅಂದ್ರೆ ನಂಗೆ ಭಾಳ ಇಷ್ಟ. ಕುಂಭಾಭಿಷೇಕಕ್ಕೆ ಹೋಗಿದ್ವಿ, ಅಲ್ಲಿ ಎಲ್ಲರೂ ಇದ್ದಾರೆ, ನೆಂಟರು ಎಲ್ಲರೂ ಇದ್ದಾರೆ. ಏನೇನು ಪೂಜೆ ನಡೀತಾ ಇದೆ ಇವನ್ ಕಾಣ್ತಾ ಇರ್ಲಿಲ್ಲ. ಎಲ್ಲೋ ಹುಡುಕ್ತಾ ಇದ್ರೆ ಹುಡುಗರ ಜೊತೆಲಿ ಬಾವಿಲಿ ದುಮ್ಕಕ್ಕೆ ಹೋಗಿದ್ದ. ಮತ್ತೆ ಈಜು ಹೊಡಿಯಕ್ಕೆ ಬಾವಿ ದುಮ್ಕಕ್ಕೆ ಹೋಗಿದ್ದೆ. ಯಾಕಪ್ಪ, ಏನಾಗಿದೆ ನಿನಗೆ? ಏನಂತ ಕೆಲಸ ಮಾಡಿದ್ದೆ?